ಮೈಸೂರು ಮೂಡದಲ್ಲಿ ಸದ್ಯ ಕೋಟಿ ಕೋಟಿ ಹಗರಣಗಳು ನಡೆದಿದೆ. ಸೈಟ್ ಅನ್ನ ನೀಡ್ತೀನಿ ಅಂತ ಹೇಳಿ ವಂಚಿಸಿರುವ ಪ್ರಕರಣಗಳ ಜೊತೆಗೆ ಭೂಮಿಯೇ ಇಲ್ಲದವರಿಗೆ ಭೂಮಿ ನೀಡೋದು, ಕಡಿಮೆ ಬೆಲೆಗೆ ಹೆಚ್ಚು ಭೂಮಿಯನ್ನು ನೀಡೋದು, ಇದರ ಜೊತೆಗೆ ಯಾರಿಗೆ ಸೈಟ್ ಅನ್ನು ನೀಡಬೇಕೋ ಅವರಿಗೆ ಸೈಟ್ ನೀಡದೆ ಬೇರೆಯವ್ರಿಗೆ ನೀಡೋದು, ಹೀಗೆ 16 ಅಕ್ರಮಗಳನ್ನು ಎಸಗಲಾಗಿದೆ ಅಂತ ಹೇಳಿ ಶಾಸಕರಾದಂತಹ TS ಶ್ರೀವತ್ಸ್ ಅವರು ಆರೋಪ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮೂಡದಲ್ಲಿ ನಡೆದಿರುವಂತಹ 2,500 ಕೋಟಿಗೂ ಹೆಚ್ಚು ಹಗರಣ ಏನು, ಬನ್ನಿ ಈ ಬಗ್ಗೆ ಅವ್ರನ್ನ ಕೇಳೋಣ. ಸರ್, ಮೂಡದ ಹಗರಣ ಏನ್ ಸರ್? ಇದು ಮೂಡದ ಹಗರಣದಲ್ಲಿ 3 ಭಾಗ ಇದೆ. ಒಂದು 50-50 ಅನುಪಾತದಲ್ಲಿ ಸೈಟ್ಗಳನ್ನು ಕೊಡುವಂಥದ್ದು. ಎರಡನೇದು ಯಾವುದು ಜಾಗವನ್ನು ಬೇರೆ ಬಳಕೆಗೆ ಬಳಸ್ಕೊಂಡಿರ್ತಾರೆ ಅದಕ್ಕೆ ಪರಿಹಾರವಾಗಿ ಜಾಗಗಳನ್ನ ಕೊಡುವಂಥದ್ದು. ಮೂರನೇದು ಆಲ್ಟರ್ನೇಟ್ ಸೈಟ್ಗಳನ್ನ ಕೊಡುವಂಥದ್ದು. ನಮ್ಗೆ ಈ ಲೇಔಟಲ್ಲಿ ಬೇಡ, ಇಲ್ಲಿ ಇನ್ನೂ ಡೆವಲಪ್ ಆಗಿಲ್ಲ, ಬೇರೆ ಕಡೆ ಕೊಡಿ ಅಂದರೆ ಅದನ್ನು ಆ ಮಾರುಕಟ್ಟೆಯ ದರವನ್ನು ನೋಡ್ದೇ ಕೊಡುವಂಥ 3 ರೀತಿಯ ಹಗರಣಗಳು ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಅನ್ನುವಂಥದ್ದು ಬಹಳ ಹಿಂದಿನಿಂದನೂ ಕೇಳಿಬರ್ತಾ ಇತ್ತು. ಅದಕ್ಕೆ ಪೂರಕ ಎಂಬಂತೆ ಇತ್ತೀಚೆಗೆ ಕಳೆದ 1 ವರ್ಷದಿಂದ ನಡೆದಿರುವಂಥ ಮೇಜರ್ 2 ಏನು ಕಾನೂನಾತ್ಮಕವಾಗಿಯೂ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿರುವಂಥ 2 ಕೇಸುಗಳಿಗೆ, ಒಂದು ಕೇಸಿಗೆ 81,000 ಚದರ ಅಡಿ ಜಾಗವನ್ನು ಪರಿಹಾರವಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಕೇಸಲ್ಲಿ 98,000 ಚದರ ಅಡಿ ಜಾಗವನ್ನು ಕೊಡಬೇಕು, ಡೆವಲಪ್ಡ್ ಏರಿಯಾದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಬಡಾವಣೆ ಚೆನ್ನಾಗಾಗಿದೆಯೋ ಆ ಬಡಾವಣೆಯಲ್ಲಿ ಕೊಡಬೇಕು ಅಂತ ಮಾಡಿರುವಂಥ 2 ದೊಡ್ಡ ಪ್ರಕರಣಗಳು ಕಳೆದ 1 ವಾರದಿಂದ ಬೆಳಕಿಗೆ ಬಂದಿದೆ. ಅದನ್ನು ಇಟ್ಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾರು ಸರ್ ಈ ಅವ್ಯವಹಾರವನ್ನು ನಡೆಸಿರೋದು? ಇದು ನೇರ ಮೂಡ ಆಯುಕ್ತರ ಆದೇಶದೇ ಬಂದಿರುವಂಥದ್ದು. ಆಯುಕ್ತರೇ ಇದಕ್ಕೆ ಕಾರಣ, ಆಯುಕ್ತರೇ ಅದಕ್ಕೆ ಸಹಿ ಮಾಡಿದ್ದಾರೆ. 2 ಪ್ರಕರಣಗಳಲ್ಲಿ ಮೂಡಾದ ಮೀಟಿಂಗಿಗೆ ಹಿಡಿದೆ. ಒಬ್ಬ ಆಯುಕ್ತರು ಇದನ್ನು ಮೂಡ ಮೀಟಿಂಗಲ್ಲಿಟ್ಟು ಎಲ್ಲ ಸರ್ವ ಸದಸ್ಯರ ಅಭಿಪ್ರಾಯವನ್ನು ತೆಗೆದು ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಹಾಗಾದರೆ? ಅಂದರೆ ಇದರ ಆಯುಕ್ತರೇ ಸೈನು ಮಾಡಿರುವ ಕಾರಣಕ್ಕೆ ಆಯುಕ್ತರೇ ಹೊಣೆಯನ್ನು ಹೊರಬೇಕು. ಅದು ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರುವ ಕಾರಣಕ್ಕೆ ಮುಖ್ಯಮಂತ್ರಿಗಳೇ ಇದರ ನೇರ ಜವಾಬ್ದಾರಿನ ಹೊರಬೇಕು ಅನ್ನೋದನ್ನು ಆಗ್ರಹ ಮಾಡ್ತಾ ಇದ್ದೀನಿ ನಾನು. ಬಟ್ ಪ್ರಶ್ನೆ ಸರ್, ಈಗ ಯಾರಿಗೆ ಈ ಸೈಟ್ಗಳನ್ನ ಅಲರ್ಟ್ ಮಾಡಿದ್ದಾರೆ ಅಂತ? ಯಾರು ಅಂತಾನೆ ಗೊತ್ತಿಲ್ಲ. ಬೇನಾಮಿಯ ವ್ಯಕ್ತಿಗಳೇನು ಅಂತ ಅನುಮಾನ ಬಂದ್ಬಿಟ್ಟಿದೆ ನಮಗೆ. ನಾವು ವ್ಯಕ್ತಿಗಳಿಗೆ ಅಲಾಟ್ಮೆಂಟ್ ಮಾಡಿರುವುದರ ವಿರುದ್ಧ ಅಂದರೆ ನೀವು ಗಮನಕ್ಕೂ ತರದೇನೆ 50-60 ವರ್ಷದ ಹಿಂದಿನ ಕೇಸುಗಳಿಗೆ ಜೀವ ಕೊಡುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಹಿಂದಿನಿಂದನೂ ಇದೇ ಮಾಡ್ಕೊಂಡು ಬರ್ತಾ ಇದ್ರು ಅಂತ, ಹಿಂದಿನಿಂದನೂ ಮಾಡ್ಕೊಂಬಂದಿದ್ರೆ ಎಲ್ಲವೂ ತನಿಖೆ ಮಾಡಿ. ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದಾರೆ. ಈಗಿರುವ ಇನ್ಫಾರ್ಮೇಷನ್ ಪ್ರಕಾರ ಕಳೆದ 5-6 ವರ್ಷದಿಂದ 900ಕ್ಕೂ ಹೆಚ್ಚು ಸೈಟ್ಗಳ ವಿತರಣೆ ಆಗಿದೆ ಅಂತ ಇದೆ. ಈ ಥರದ ಲ್ಯಾಂಡ್ ಲೂಸರ್ಸು ಯಾರಿದ್ದಾರೆ 50-50 ಅನುಪಾತದಲ್ಲೇ ಅವ್ರಿಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಚದರಡಿಯ ಜಾಗವನ್ನು ಕೊಟ್ಟಿದ್ದಾರೆ ಅಂತ ಇದೆ. ಅಂದರೆ 3ನೇ ಭಾಗ ಏನಿದೆ ಪರಿಹಾರಾತ್ಮಕವಾಗಿ ಕೊಡ್ತಾರಲ್ಲ, ಇದನ್ನು ಯಾಕೆ ಮಾಡ್ತಾ ಇದ್ದೀರಿ? ಹಳೆ ಕೇಸುಗಳಿಗೆ ಹಳೆ ಕೇಸಿಗೆ ಕೊಡಬಾರ್ದು ಅಂತೇಳಿ ಸರ್ಕಾರದ ಆದೇಶ ಇದ್ರೂ ಉಲ್ಲಂಘನೆ ಯಾಕಾಗತ್ತೆ? ಈ ಒಂದು ಪ್ರಕರಣದಲ್ಲಿ ಅರ್ಜಿದಾರರು 20ನೇ ತಾರೀಕು 10ನೇ ತಿಂಗಳು ಅರ್ಜಿ ಸಲ್ಲಿಸಿದ್ರೆ ಆಯುಕ್ತರ ಆದೇಶ 7ನೇ ತಾರೀಕು 10ನೇ ತಿಂಗಳಾಗುತ್ತೆ. 13 ದಿವಸ ಮೊದಲೇ ಹೇಗೆ ಆದೇಶ ಮಾಡಲಿಕ್ಕಾಗತ್ತೆ? 79ನೇ ಇಸ್ವಿಯ ಕೇಸುಗಳಿಗೆ ಈಗ ಯಾಕೆ ಮರುಜೀವ ಕೊಡ್ತಾ ಇದ್ದೀರಾ? 16 ಏನು ಮೂಡಾದ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಹರ್ಷವರ್ಧನ್, ತಾಮಾ ಭಾಸ್ಕರ್, ಹರ್ಷಗುಪ್ತ, ತಮಾ ವಿಜಯ ಭಾಸ್ಕರ್ ಅಂತ, ಮಣಿವಣ್ಣನ್ ಅಂತ ಈ ರೀತಿ IAS ಅಧಿಕಾರಿಗಳು ಆ ಜಾಗವನ್ನು ಆಕ್ರಮಿಸ್ಕೊಂಡವರು, ಅಂದರೆ ಆಡಳಿತವನ್ನು ನಡೆಸ್ಕೊಂಡವರು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಿಮ್ಗೆ ಹೆಂಗೆ ಗೊತ್ತಾಗಿದೆ? ಮಾದೇಗೌಡರಂಥ ಮೈಸೂರಿನ ಪ್ರತಿಷ್ಠಿತ ವ್ಯಕ್ತಿಗಳು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ಕೊಂಡಿದ್ರು, ಇವತ್ತಿನವರೆಗೂ ಅಧ್ಯಕ್ಷರಿದ್ದಾರೆ. ಅಂದರೆ ಯಾರಿಗೂ ಒಳ್ಳೆದೇ ಇರೋದು, ಯಾರೂ ಮಾಡದೇ ಇರೋ ಅಕ್ರಮವನ್ನು ನೀವ್ಯಾಕೆ ಮಾಡಿದ್ದೀರಿ ಅನ್ನೋದು ನಾವು. ಈ ವಿಚಾರ ಬೆಳಕಿಗೆ ಹೇಗೆ ಬಂತು ಸರ್? ಒಂದು ಅನಾಮಧೇಯ ಪತ್ರ ನನಗೆ ಬಂತು. ಒಂದು ದಿವಸ ಅನಾಮಧೇಯ ಪತ್ರ ನನಗೆ ಪೋಸ್ಟಲ್ಲಿ ಬಂತು. ಮೂಡಾದಲ್ಲಿ ಇಷ್ಟು ಹಗರಣ ನಡೀತಾ ಇದೆ, ನೀವೊಬ್ಬರು ಶಾಸಕರಾಗಿ ಆಯ್ಕೆ ಆಗಿದ್ದೀರಾ, ನಿಮ್ಮ ಅವಧಿ ಇಲ್ಲಾದರೂ ಮೂಡಾದನ್ನ ಆಸ್ತಿಯನ್ನು ರಕ್ಷಣೆ ಮಾಡಕ್ಕೆ ತಗೋತೀರಾ, ನಿಮಗೆ ದಮ್ಮಿದೆಯಾ ಅನ್ನುವಂಥ ಪತ್ರವನ್ನು ನನಗೆ ಬರೆದಿದ್ದರು. ಅದನ್ನಿಟ್ಕೊಂಡು ನಾನು ಅದನ್ನು ಮೂಲ ಹುಡುಕದಂಥ ಸಂದರ್ಭದಲ್ಲಿ
ಈ ರೀತಿಯ ಹತ್ತಾರು ಪ್ರಕರಣಗಳು ನಡೆದಿದೆ ಅನ್ನುವಂಥದ್ದು ಬಂತು. ಈಗ ಸದ್ಯದಲ್ಲಿ ಏನು ಎರಡು ದೊಡ್ಡ ರೀತಿಯಲ್ಲಿ ಒಂದು 81,000 ಚದರಡಿ, ಇನ್ನು 98,000 ಚದರಡಿಯ ಎರಡು ಪ್ರಕರಣಗಳನ್ನ ಹೊರಗಡೆ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ರೈಟ್ ಸರ್. ಈ ಅನಾಮಧೇಯ ಪತ್ರ ಅಂತ ಹೇಳಿದ್ರೆ ಸರ್, ಅದ್ರಲ್ಲಿ ಪರ್ಟಿಕ್ಯುಲರ್ ಯಾರು ರಾಜಕಾರಣಿಗಳು ಅಧಿಕಾರಿಗಳ ಹೆಸರೇನಾದ್ರು ಮೆನ್ಷನ್ ಮಾಡಿದಾರೆ ಸರ್? ಅವರು ಇಂಥವ್ರು ಅಕ್ರಮ ಎಸಗಿದ್ದಾರೆ, ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಏನಾದ್ರು ಇದ್ದಾರೆ ಸರ್? ಹಲವಾರು ಹೆಸರುಗಳನ್ನ ಬರೆದಿಟ್ಬಿಟ್ಟಿದ್ದಾರೆ, ಬರೆದು ಕಳಿಸಿದ್ದಾರೆ. ಈ ಥರದವ್ರಿಗೆಲ್ಲ ಇಷ್ಟಿಷ್ಟು ಸೈಟ್ ಇದೆ ಅಂತ. ಆದರೆ ನಾನು ಅದ್ರ ಬಗ್ಗೆ ಇನ್ನೂ ವ್ಯಾಪಕವಾಗಿ ಅಧ್ಯಯನ ಮಾಡಬೇಕಾಗಿದೆ. ಅದನ್ನು ಹಿಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಎರಡು ಪ್ರಕರಣಗಳು ಬಂದಿದೆ. ಅದರಲ್ಲಿ ಎಲ್ಲರ ಮೇಲೂ ಆರೋಪಗಳನ್ನ ಬರೆದಿರುವಂಥದ್ದಿದೆ. ವಿಶೇಷವಾಗಿ ಮೂಡಾದು ವ್ಯಾಪ್ತಿ ನಗರಾಭಿವೃದ್ಧಿ ಇಲಾಖೆಯ ಕೈ ಕೆಳಗೆ ಬರೋದ್ರಿಂದ ಇದಕ್ಕೆ ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಬೈರತಿ ಸುರೇಶ್ ಅವರು ನೇರ ಹೊಣೆಯನ್ನು ಹೊರಬೇಕಾಗತ್ತೆ ಅನ್ನುವಂಥದ್ದು ನಂದು. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ಅವ್ರು ರಾಜೀನಾಮೆ ಪಡ್ಕೊಂಡಂಗೆ ಅದಕ್ಕಿಂತ ಇದು ಎಷ್ಟೋ ಪಟ್ಟು, ಎಷ್ಟು ಪಟ್ಟು ಅಂತಲೂ ಹೇಳೋಕ್ಕಾಗ್ತಿಲ್ಲ. 10 ಪಟ್ಟ ಅಂದ್ರೆ 10 ಪಟ್ಟಲ್ಲ, 15 ಪಟ್ಟ ಅಂದ್ರೆ 15 ಪಟ್ಟಲ್ಲ, 20-25 ಪಟ್ಟು ಜಾಸ್ತಿ ಆಗಿರುವಂಥ ಈ ಹಗರಣದ ಇದರಲ್ಲಿ ನೀವು ನೇರ ಆರೋಪಿ ಅಂತಲೇ ಹೇಳಬೇಕಾಗತ್ತೆ. ನಿಮ್ಮ ಕೈ ಕೆಳಗೆ ಒಬ್ಬ ಹಿರಿಯ ಅಧಿಕಾರಿ ಮಾಡಿರುವಂಥದ್ದು. ನೀವು ಇದರ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಬೈರತಿ ಸುರೇಶ್ ಅವ್ರನ್ನ ಹೊರತುಪಡಿಸಿ ಸರ್ ಬೇರೆ ಯಾರಾದ್ರೂ ಇದ್ದಾರೆ ಅಂತ ಏನಾದ್ರು ಆ ಪತ್ರದಲ್ಲಿ ಇದೆಯಾ ಸರ್? ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನೀವು ದಾಖಲಾತಿಗಳನ್ನ ಬಿಡುಗಡೆ ಮಾಡೋ ಸೂಚನೆಗಳೇನಿದೆ ಸಂಬಂಧ? ದಾಖಲಾತಿಗಳು ಸುರೇಶ್ ಅವ್ರ ಮೇಲೂ ಇದೆ ಅಂತಿಲ್ಲ, ಆದರೆ ಸುರೇಶ್ ಅವರ ಕೈ ಕೆಳಗಡೆನ ಅಧಿಕಾರಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ನಾನು ಎತ್ಕೋತಾ ಇದ್ದೀನಿ. ಎರಡನೇದು, ನಮ್ಮ ಮುಖ್ಯಮಂತ್ರಿ ತವರು ಜಿಲ್ಲೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅನೇಕ ಬಾರಿ ಮುಖ್ಯಮಂತ್ರಿಗಳ ಬಗ್ಗೆ ನಮಗಿರುವ ಸದಭಿಪ್ರಾಯ ಏನು ಅಂದರೆ ಮುಖ್ಯಮಂತ್ರಿಗಳು ಇದೆಲ್ಲ ಆಗಕ್ಕೆ ಬಿಡೋದಿಲ್ಲ ಅಂತ. ಆದರೆ 3-4 ದಿವಸ ಆದರೂ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣರಾಗಿದ್ದಾರೆ. ಯಾಕೆ ಎಚ್ ಸಿ ಮಹದೇವಪ್ಪನವ್ರು ನಮ್ಮ ಜಿಲ್ಲಾ ಮಂತ್ರಿಗಳು ಬಾಯಿ ಬಿಡ್ತಾ ಇಲ್ಲ? ಯಾಕೆ ತನಿಖೆಗೆ ಕೊಡ್ತಾ ಇಲ್ಲ? ನೀವಿಬ್ಬರು ಸ್ವಚ್ಛ ಆಡಳಿತವನ್ನು ಕೊಡ್ತೀನಿ ಅಂಥೇಳಿ ಮೈಸೂರು ನಗರದಲ್ಲಿ ಅವಾಗವಾಗ ಎಲ್ಲ ಮಾಡಿದ್ದೀನಿ, ನಿಮ್ಮ ಬಗ್ಗೆ ಗೌರವನೂ ಇದೆ. ದಯಮಾಡಿ ಮುಖ್ಯಮಂತ್ರಿಗಳೇ ಇದನ್ನು SITಗಾದರೂ ಕೊಡಿ, ನ್ಯಾಯಾಂಗ ತನಿಖೆಗಾದರೂ ಒಪ್ಪಿಸಿ, ಏನಾದರೂ ಮಾಡಿ ಇದರ ಹಗರಣವನ್ನು ಹೊರಗೆ ತಗೊಂಬನ್ನಿ. ನಿಮ್ಮ ಜಿಲ್ಲೆಯ ಮರ್ಯಾದೆ, ನಿಮ್ಮ ಜಿಲ್ಲೆಯ ಮಾನ ಮರ್ಯಾದೆಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅಂದ್ರೆ ಸುಮಾರು ಎಷ್ಟು ಸೈಟ್ಗಳು ಈ ರೀತಿ ಅವ್ಯವಹಾರ ಆಗಿರ್ಬೋದು, ಎಷ್ಟು ಕೋಟಿ ಹಗರಣ ಅಂತ ಹೇಳ್ತೀರಿ ಸರ್? ಸುಮಾರು ಹಗರಣದ ವ್ಯಾಪ್ತಿ ನೋಡಿದ್ರೆ ಸುಮಾರು 2,500-3 ಸಾವಿರ ಕೋಟಿ ಆಗುತ್ತೆ. 900 ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಇದಲ್ಲದೆ ಕಳೆದ 1-1.5 ವರ್ಷದಿಂದನೂ ಈ ಥರದ್ದು ನಡೀತಾ ಇದೆ ಅಂತ ಬರ್ತಾ ಇದೆ. ಎಲ್ಲ ಪ್ರಕರಣಗಳನ್ನು ಒಬ್ಬ ಸಿಟ್ಟಿಂಗ್ ಜಡ್ಜೋ, ರಿಟೈರ್ಡ್ ಜಡ್ಜೋ, ನ್ಯಾಯಾಂಗ ತನಿಖೆನೋ, SIT ತನಿಖೆನೋ ಏನಾದರೂ ಮಾಡಿ, ಈಗ ಅನೇಕ SIT ತನಿಖೆಗಳು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಇದನ್ನು ಕೊಡಿ. ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರನ್ನು ಶಿಕ್ಷೆಗೊಳಪಡಿಸಿ ತಕ್ಷಣಕ್ಕೆ ಮಾಡಬೇಕಾಗಿರೋದು ಆಯುಕ್ತರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಆಯುಕ್ತರನ್ನು ಅಮಾನತ್ ಮಾಡಬೇಕು, ಆಯುಕ್ತರನ್ನು ಬಂಧಿಸಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸರ್ ಹೇಳಿದ್ರಿ ಅರ್ಜಿ ಹಾಕುವ ಮುನ್ನವೇ ಆದೇಶ ಹೊರಬಿದ್ದಿದೆ ಅಂತೇಳಿ, ಇದು ಮಿರಾಕಲ್ ಅಂತ ಅನ್ಸುತ್ತೆ ಸರ್ ಕೇಳಿದ್ರೆ. ಈ ತರದ ಪ್ರಕರಣ ಏನಾದ್ರು ನೀವು ಹಿಂದೆ ಯಾವ್ದಾದ್ರು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ಕೇಳಿದ್ರ ಅಂತ? ಹೇಗೆ? ಅದೇನೇ ಇಲ್ಲ, ಒಂದು ಸರ್ಕಾರದ ಆದೇಶದಲ್ಲಿ 27/10ಕ್ಕೆ ಒಂದು ಸರ್ಕಾರದ ಆದೇಶ ಬರುತ್ತೆ, ಇನ್ನು ಮುಂದೆ ಈ ಥರ ಯಾವುದೂ ಮಾಡಂಗಿಲ್ಲ ಅಂತೇಳಿ. ಆ 27/10ರ ಆದೇಶಕ್ಕೆ ಮೊದಲು ಮಾಡಿಬಿಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ 7/10ರಲ್ಲಿ ಆದೇಶ ಮಾಡ್ತಾರೆ, 20/10ರಲ್ಲಿ ಯಾರ್ದೋ ಮನವಿಯನ್ನು ತಗೋತಾರೆ. 27/10ಕ್ಕೆ ಸರ್ಕಾರ ಆದೇಶ ಮಾಡುತ್ತೆ ಮಾಡಬೇಡಿ ಅಂತ, ಮೊದಲೇ ಮಾಡಿಬಿಟ್ಟಿದ್ದೀನಿ ಎನ್ನುವ ಆತುರದಲ್ಲಿ ಧಾವಂತದಲ್ಲಿ ನನಗನ್ಸುತ್ತೆ ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ. ಅಂದ್ರೆ ಒಂದ್ ತಪ್ಪನ್ನ ಮುಚ್ಚಿ ಹಾಕ್ಲಿಕ್ಕೆ ಹೋಗಿ ಪದೇ ಪದೇ ತಪ್ಪುಗಳನ್ನ ಎಸಗಿದ್ದಾರೆ ಅಂತ, ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಳೆ ಡೇಟಲ್ಲಿ ಮಾಡಿದ್ದಾರೆ. ಆಫೀಸ್ ಕಾಪಿಲಿ ಒಂದು ಡೇಟ್ ಇದ್ದರೆ ಇವರು ಆದೇಶದ ಪ್ರತಿ ಇನ್ನೊಂದು ಡೇಟಲ್ಲಿದೆ. ಎಲ್ಲದಕ್ಕೂ ಕೋರ್ಟ್ ಹೇಳಿದೆ ಅಂತ. ಕೋರ್ಟ್ ಹೇಳಿರೋದು ಹಳೆಯ ಯಾವುದೋ ಕೇಸುಗಳಿಗೆ ನೀವು ಪರಿಹಾರ ಕೊಟ್ಟಿಲ್ಲ ಕೊಡಿ ಅಂತ ಹೇಳಿದರೆ ಅದೇ ಜಡ್ಜ್ಮೆಂಟ್ ಕಾಪಿನ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಲ್ಲಿ ನ್ಯಾಯಾಲಯದ ಆದೇಶದ ದುರುಪಯೋಗ ಆಗಿರಬಹುದು, ಮನವಿ ತೆಗೆದುಕೊಂಡಿರೋದ್ರಲ್ಲಿ ದುರುಪಯೋಗ ಆಗಿದೆ. ಎಲ್ಲವನ್ನೂ ಸರಿ ಮಾಡಬೇಕು, ಎಲ್ಲವನ್ನೂ ಉಳಿಸ್ಕೋಬೇಕು ಅಂದರೆ ಮೂಡ ತನ್ನ ಹೆಸರನ್ನು ಇಟ್ಕೋಬೇಕು ಅನ್ನೋದಾದರೆ
ಇದಕ್ಕೆ ಸೂಕ್ತ ತನಿಖೆ ಆಗಬೇಕು, ತಕ್ಷಣಕ್ಕೆ ಆಯುಕ್ತರನ್ನ ಅಮಾನತು ಮಾಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ TS ಶ್ರೀವತ್ಸ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.